ನಮಸ್ಕಾರ ಗೆಳೆಯರೇ, ಎಲ್ಲರಿಗೂ ನಮ್ಮ ಚಾನೆಲ್ಗೆ ಆತ್ಮೀಯ ಸ್ವಾಗತ. ಇವತ್ತು ನಾವು ಮಾತನಾಡುತ್ತಿರುವುದು ಬರೀ ಒಂದು ಸಿನಿಮಾ ಬಗ್ಗೆ ಅಲ್ಲ, ಅದು ಪ್ರತಿಯೊಬ್ಬ ಕನ್ನಡಿಗನ ರಕ್ತದಲ್ಲೂ ಇರೋ ಒಂದು ಕಿಚ್ಚು. ಹೌದು, ಕನ್ನಡ ಚಿತ್ರರಂಗದ ದೃಶ್ಯ ಕಾವ್ಯ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರ ಅಭಿನಯದ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಚಿತ್ರದ ರಿವ್ಯೂ ನಿಮ್ಮ ಮುಂದೆ. ಈ ಸಿನಿಮಾ ನೋಡಿ ಎಷ್ಟು ವರ್ಷ ಕಳೆದರೂ ಇದರ ಕ್ರೇಜ್ ಮಾತ್ರ ಕಮ್ಮಿಯಾಗಿಲ್ಲ. ಯಾಕೆ ಅನ್ನೋದನ್ನು ಈ ವಿಡಿಯೋದಲ್ಲಿ ನೋಡೋಣ ಬನ್ನಿ. ಕತೆ ಶುರುವಾಗುವುದು ಕಿತ್ತೂರಿನ ವೈಭವದ ದಿನಗಳ ಅಂತ್ಯದಿಂದ. ರಾಜ ಮಲ್ಲಸರ್ಜರ ಮರಣದ ನಂತರ ಬ್ರಿಟಿಷರು ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಎಂಬ ಕಾನೂನು ತಂದು ಕಿತ್ತೂರು ವಶಪಡಿಸಿಕೊಳ್ಳಲು ಸಂಚು ಹೂಡುತ್ತಾರೆ. ರಾಣಿ ಚೆನ್ನಮ್ಮ ಯುದ್ಧ ಸಾರುತ್ತಾಳೆ. ಈ ಯುದ್ಧದಲ್ಲಿ ಒಬ್ಬ ಸಾಮಾನ್ಯ ಸೈನಿಕನಾಗಿ ರಾಯಣ್ಣ ತನ್ನ ಅದ್ಭುತ ಶೌರ್ಯವನ್ನು ಪ್ರದರ್ಶಿಸುತ್ತಾನೆ. ಕಿತ್ತೂರು ಬ್ರಿಟಿಷರ ವಶವಾದಾಗ ರಾಯಣ್ಣನ ಮನಸ್ಸಿನಲ್ಲಿ ಸೇಡಿನ ಕಿಚ್ಚು ಹೊತ್ತುತ್ತದೆ. ಬ್ರಿಟಿಷರು ರಾಣಿ ಚೆನ್ನಮ್ಮಳ ಸೆರೆ ಹಿಡಿದು ಬೈಲುಹೊಂಗಲ ಕಾರಾಗೃಹದಲ್ಲಿಡುತ್ತಾರೆ. ತನ್ನ ತಾಯಿಯಂತಿದ್ದ ರಾಣಿಯನ್ನು ನೋಡಲು ರಾಯಣ್ಣ ಗುಟ್ಟಾಗಿ ಹೋಗುತ್ತಾನೆ. ಅಲ್ಲಿ ಚೆನ್ನಮ್ಮ ರಾಯಣ್ಣನಿಗೆ ಕಿತ್ತೂರನ್ನು ಸ್ವತಂತ್ರಗೊಳಿಸುವಂತೆ ಆಶೀರ್ವದಿಸುತ್ತಾಳೆ. ಅಲ್ಲಿಂದ ಹೊರಬಂದ ರಾಯಣ್ಣ ತನ್ನ ಹಳ್ಳಿಯಾದ ಸಂಗೊಳ್ಳಿಯಲ್ಲಿ ಯುವಕರನ್ನು ಸಂಘಟಿಸಿ ಬ್ರಿಟಿಷರ ವಿರುದ್ಧ ಗೆರಿಲ್ಲಾ ಯುದ್ಧ ನಡೆಸಲು ಸಿದ್ಧನಾಗುತ್ತಾನೆ. ರಾಯಣ್ಣ ಸೈನ್ಯ ಚಿಕ್ಕದಿದ್ದರೂ ಅದರ ವೇಗ ದೊಡ್ಡದಿತ್ತು. ಬ್ರಿಟಿಷರ ಕಚೇರಿಗಳನ್ನು ಗುರಿಯಾಗಿಸಿಕೊಂಡು ದಾಳಿ ಮಾಡುವುದು, ಸರ್ಕಾರಿ ಖಜಾನೆಯನ್ನು ಲೂಟಿ ಮಾಡಿ ಜನರಿಗೆ ಹಂಚುವುದು ಮತ್ತು ಬ್ರಿಟಿಷರ ಶಸ್ತ್ರಾಸ್ತ್ರಗಳನ್ನು ವಶಪಡಿಸಿಕೊಳ್ಳುವುದು ಅವನ ದಿನಚರಿಯಾಗುತ್ತದೆ. ಕಾಡಿನ ಗಲ್ಲಿಗಳು ರಾಯಣ್ಣನಿಗೆ ಗೊತ್ತಿದ್ದವು. ಇದು ಬ್ರಿಟಿಷರಿಗೆ ದೊಡ್ಡ ತಲೆನೋವಾಗಿರುತ್ತದೆ. ರಾಯಣ್ಣನ ಹೆಸರು ಕೇಳಿದರೆ ಬ್ರಿಟಿಷ್ ಅಧಿಕಾರಿಗಳಾದ ಥ್ಯಾಕರೆ ಮತ್ತು ಇತರರಿಗೆ ಬೆವರು ಇಳಿಯುತ್ತಿತ್ತು. ಬ್ರಿಟಿಷರು ರಾಯಣ್ಣನನ್ನು ಹಿಡಿಯಲು ದೊಡ್ಡ ಬಹುಮಾನ ಘೋಷಿಸುತ್ತಾರೆ. ಆದರೆ ಜನಸಾಮಾನ್ಯರು ರಾಯಣ್ಣನನ್ನು ತಮ್ಮವನು ಎಂದು ನಂಬಿದ್ದರಿಂದ ಯಾರೂ ಮಾಹಿತಿ ಬಿಟ್ಟುಕೊಡುವುದಿಲ್ಲ. ಇಲ್ಲಿ ರಾಯಣ್ಣನ ಜನಪ್ರಿಯತೆ ಮತ್ತು ಅವನ ವ್ಯಕ್ತಿತ್ವ ಎದ್ದು ಕಾಣುತ್ತದೆ. ಇತಿಹಾಸದಲ್ಲಿ ಯಾವುದೇ ವೀರ ಸೋತರೆ ಅದು ದ್ರೋಹದಿಂದ ಮಾತ್ರ. ರಾಯಣ್ಣನನ್ನು ನೇರ ಯುದ್ಧದಲ್ಲಿ ಸೋಲಿಸಲು ಸಾಧ್ಯವಿಲ್ಲ ಎಂದು ಅರಿತ ಬ್ರಿಟಿಷರು ಒಳಸಂಚು ಹೂಡುತ್ತಾರೆ. ರಾಯಣ್ಣನ ಜೊತೆಗಿದ್ದ ಕೆಲವು ಆಪ್ತರಿಗೆ ಆಮಿಷ ಒಡ್ಡುತ್ತಾರೆ. ಲಕ್ಷ್ಮಣರಾಯ ಮತ್ತು ಇತರರ ಮೂಲಕ ರಾಯಣ್ಣನ ಸಂಚಿನ ಬಲೆ ಸಿಲುಕಿಸಲು ಪ್ಲಾನ್ ಮಾಡುತ್ತಾರೆ. ರಾಯಣ್ಣ ಸ್ನಾನ ಮಾಡುತ್ತಿದ್ದಾಗ ಅಥವಾ ನಿರಾಯುಧನಾಗಿದ್ದಾಗ ಸಂಚು ರೂಪಿಸಿ ಅವನನ್ನು ಹಿಡಿಯಲಾಗುತ್ತದೆ. ತನ್ನ ಸ್ವಂತ ಜನರೇ ತನಗೆ ದ್ರೋಹ ಮಾಡಿದರು ಎಂದು ತಿಳಿದಾಗ ರಾಯಣ್ಣನ ಕಣ್ಣಲ್ಲಿ ಬರುವ ನೀರು ಮತ್ತು ಆಕ್ರೋಶ ಪ್ರೇಕ್ಷಕರನ್ನು ಕರಗಿಸುತ್ತದೆ. ಬ್ರಿಟಿಷರು ಅವನನ್ನು ಸರಪಳಿಯಿಂದ ಬಂಧಿಸಿ ಕರೆದೊಯ್ಯುತ್ತಾರೆ. ರಾಯಣ್ಣನನ್ನು ನ್ಯಾಯಾಲಯಕ್ಕೆ ಕರೆತಂದಾಗಲೂ ಅವನ ಗತ್ತು ಕಮ್ಮಿಯಾಗುವುದಿಲ್ಲ. ಬ್ರಿಟಿಷರು ಕಾನೂನನ್ನು ಅವನು ಎದುರಿಸುತ್ತಿರುವ ರೀತಿ, ಆಡುವ ಮಾತುಗಳು ಅವನ ದೇಶಪ್ರೇಮಕ್ಕೆ ಸಾಕ್ಷಿ. ಅಂತಿಮವಾಗಿ ಬ್ರಿಟಿಷರ ಸರ್ಕಾರ ರಾಯಣ್ಣನಿಗೆ ಗಲ್ಲು ಶಿಕ್ಷೆ ವಿಧಿಸುತ್ತದೆ. 1831 ಜನವರಿ 26ರಂದು ನಂದಗಡದ ಆಲದ ಮರದ ಹತ್ತಿರ ರಾಯಣ್ಣನನ್ನು ಗಲ್ಲಿಗೇರಿಸಲು ಸಿದ್ಧತೆ ನಡೆಯುತ್ತದೆ. ಸಾವು ಹತ್ತಿರವಿದ್ದರೂ ರಾಯಣ್ಣನ ಮುಖದಲ್ಲಿ ಭಯವಿರುವುದಿಲ್ಲ. ಬದಲಿಗೆ ಈ ಮಣ್ಣಿನ ಮೇಲೆ ತನಗಿರುವ ಪ್ರೀತಿಯನ್ನು ವ್ಯಕ್ತಪಡಿಸುತ್ತಾನೆ. ನನ್ನ ಕೊನೆಯ ಆಸೆ ಎಂದರೆ ನಾನು ಮರಳಿ ಈ ದೇಶದಲ್ಲಿ ಹುಟ್ಟಿ ಬರಬೇಕು, ಈ ಮಣ್ಣಿನ ರಕ್ಷಣೆ ಮಾಡಬೇಕು ಎಂದು ಹೇಳುತ್ತಾ ರಾಯಣ್ಣ ನಗುತ್ತಾ ನೇಣುಗಂಬ ಏರುತ್ತಾನೆ. ಆ ದೃಶ್ಯ ಇಡೀ ಕನ್ನಡಿಗರ ಕಣ್ಣನ್ನು ಒದ್ದೆ ಮಾಡುತ್ತದೆ. ರಾಯಣ್ಣ ಸತ್ತರೂ ಸಾಯದ ಸಿನಿಮಾದ ಕೊನೆಯಲ್ಲಿ ರಾಯಣ್ಣ ಸಮಾಧಿಯ ಮೇಲೆ ಒಂದು ಸಣ್ಣ ಗಿಡ ಬೆಳೆದಿರುವುದನ್ನು ತೋರಿಸಲಾಗುತ್ತದೆ. ಅದು ರಾಯಣ್ಣನ ಶೌರ್ಯ ಎಂದಿಗೂ ಅಮರ ಎಂಬುದರ ಸಂಕೇತ. ಕನ್ನಡಿಗರ ಹೃದಯದಲ್ಲಿ ಕ್ರಾಂತಿವೀರನಾಗಿ ರಾಯಣ್ಣ ಎಂದಿಗೂ ಜೀವಂತ ಎನ್ನುವುದನ್ನು ಈ ಕತೆ ಮುಕ್ತಾಯವಾಗುತ್ತದೆ. ಸ್ವಲ್ಪ ತಪ್ಪುಗಳಾಗಿದ್ದಲ್ಲಿ ಕ್ಷಮೆ ಇರಲಿ. ಇನ್ನು ಮುಂದಿನ ವಿಡಿಯೋಗಳು ಅತ್ಯುತ್ತಮವಾಗಿ ಬರಲಿವೆ. ಹಾಗೆಯೇ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಜೈ ಹಿಂದ್, ಜೈ ಕರ್ನಾಟಕ, ಜೈ ರಾಯಣ್ಣ.